ಬೀದರ್ ರಾಜಕಾರಣಿಗಳು ಹಾಗೂ ಪತ್ರಕರ್ತರು ಎರಡು ಕಣ್ಣು ಇದ್ದ ಹಾಗೆ ಸಭಾಪತಿ ಯುಟಿ ಖಾದರ್. ಕರ್ನಾಟಕದ ಕಿರೀಟ ಬೀದರ್ನಲ್ಲಿ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾತನಾಡಿದ ಸಭಾಪತಿ ಯುಟಿ ಖಾದರ್, ಪತ್ರಕರ್ತರು ಮತ್ತು ರಾಜಕಾರಣಿಗಳು ಸಮಾಜದ ಎರಡು ಕಣ್ಣುಗಳು. ಇಬ್ಬರೂ ಸೇರಿ ಸಮಾಜದ ಹಿತದಿಂದ ಕೆಲಸ ಮಾಡಬೇಕು. ಎರಡೂ ವರ್ಗಗಳು ಸತ್ಯಪಥದಲ್ಲಿ ಸಾಗಲು ವಿಫಲವಾದರೆ ಸಮಾಜ ಕತ್ತಲಿನತ್ತ ಹೋಗುತ್ತದೆ ಎಂದು ತಿಳಿಸಿದರು. ಪತ್ರಿಕೆಗಳು ಟೀಕೆ ಹೊಗಳಿಕೆಗೆ ಇರಬಾರದು. ಒಳ್ಳೆಯದಕ್ಕೆ ಪ್ರೋತ್ಸಾಹಿಸಬೇಕು, ಕೆಟ್ಟದ್ದಕ್ಕೆ ಕೊನೆಗಾಣಿಸುವ ಕೆಲಸ ಮಾಡಬೇಕು. ಕಣ್ಣು ಕಿವಿ ತೆರೆದು ಸಮಾಜಕ್ಕೆ ತಲಸ್ಪರ್ಶಿಯಾಗಿ ನೋಡಿದಾಗಲೇ ಉತ್ತಮ ಪತ್ರಕರ್ತನಾಗಲು ಸಾಧ್ಯ. ಸಂಸ್ಕೃತಿ ಪರಂಪರೆ ಉಳಿಸುವ ಹೊಣೆ ಪತ್ರಕರ್ತರ ಕೈಯಲ್ಲಿದೆ ಎಂದು ತಿಳಿಸಿದರು. ಪ್ರತಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ಸರ್ಕಾರ ಯಾರದೇ ಇರಲಿ ತಪ್ಪು ಮಾಡಿದರೆ ಕಿವಿ ಹಣ್ಣುವ ಕೆಲಸ ಮಾಧ್ಯಮ ಮಾಡಬೇಕು. ಪತ್ರಕರ್ತರು ಹೊಗಳಿಕೆಗೆ ಹೇಳಿದರೆ ಸತ್ಯ ಮರೆಯಾಗುವ ಅಪಾಯವಿರುತ್ತದೆ. ಬ್ರೇಕಿಂಗ್ ಹೈಟ್ ಹಿಂದೆ ಬೀಳುವುದಕ್ಕೆ ವಾಸ್ತವದ ಹಿಂದೆ ಹೋದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂದು ತಿಳಿಸಿದರು. ವರದಿ ಶ್ರೀಮಂತರಾವ್ ಇಂಚೂರೆ. ಅದಕ್ಕಾಗಿ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಬೀದರ್ ಜಿಲ್ಲೆಯ ಜನತೆ ಪರವಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಮಾಧ್ಯಮದ ಪಾವಿತ್ರ್ಯ ಕಾಪಾಡಿಕೊಂಡು ಹೋಗಿ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾವು ರಾಜಕೀಯ ಮತ್ತು ಪತ್ರಕರ್ತರು ಬಹಳ ಹತ್ತಿರದ ಸಂಬಂಧ ಇದ್ದಾಗ ಎಲ್ಲ ಕಡೆ ಹೇಳ್ತಾರೆ. ನಾನು ಯಾವ ಮಾತು ಹೇಳ್ತಾ ಇರ್ತೇನೆ, ಪತ್ರಕರ್ತರನ್ನು ಬಿಟ್ಟು ರಾಜಕಾರಣಿಗಿರಲಿಕ್ಕೆ ಸಾಧ್ಯವಿಲ್ಲ, ರಾಜಕಾರಣಿಗಳನ್ನು ಬಿಟ್ಟು ಪತ್ರಕರ್ತರಿರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರಿಗೊಬ್ಬರು ಬೇಕಾಗಬೇಕಾಗ್ತದೆ. ಅದಕ್ಕಾಗಿ ನಾನು ಬಹುಶಃ ರಾಜಕಾರಣಿಗಳು ಮತ್ತು ಪತ್ರಕರ್ತರು ಅದು ನಾವು ಎರಡು ಕಣ್ಣುಗಳಿದ್ದಂತೆ, ಸಮಾಜದ ಎರಡು ಕಣ್ಣುಗಳಿದ್ದಂತೆ. ಒಂದು ಕಣ್ಣು ಸಮಾಜದ ಕಷ್ಟಗಳನ್ನು, ಸಮಸ್ಯೆಗಳನ್ನು, ವಿಚಾರಗಳನ್ನು ನೋಡಿ ತಿಳಿಪಡಿಸಿಕೊಡುವುದಾದರೆ, ಇನ್ನೊಂದು ಕಣ್ಣು ಅದಕ್ಕೆ ಪರಿಹಾರ ಕೊಡುವಂಥ ಜವಾಬ್ದಾರವಾದ ಒಂದು ಸರ್ಕಾರ ಮತ್ತು ಜನಪ್ರತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವಾಗ ಎರಡು ಕಣ್ಣುಗಳು ಕೂಡ ಸತ್ಯವನ್ನು ನೋಡಲು ಇವತ್ತು ವಿಫಲರಾಗ್ತೇವ, ಆವಾಗ ನಮ್ಮ ಸಮಾಜ ಕತ್ತಲ ಕಡೆಗೆ ಹೋಗುವಂಥ ಪರಿಸ್ಥಿತಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಮ್ಮ ಸಮಾಜದ ರಾಜ್ಯದ ಎರಡು ಕಣ್ಣುಗಳು ಅಲರ್ಟ್ ಆಗಿದ್ದುಕೊಂಡು ಅವರವರ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಾವು ಕೆಲಸ ಮಾಡಿದಾಗ ಸುಭಿಕ್ಷವಾದಂಥ ರಾಜ್ಯ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ನಿರ್ಮಾಣ ಮಾಡಲಿಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟ ರೀತಿ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತಿನ ಕಾರ್ಯಕ್ರಮ 2 ದಿವಸದ ನಿಮ್ಮ ಕಾರ್ಯಕ್ರಮ ಎಲ್ಲ ವಿಚಾರ ಸಂಕಿರಣಗಳು ಅದು ಸಾಮಾಜಿಕ ಬದಲಾವಣೆಯ ಹೊಸ ಆದ್ಯವನ್ನು ಇವತ್ತು ಆರಂಭಿಸುವ ಹೊಸ ವಿಚಾರ ಕ್ರಾಂತಿಯ ಅನಾವರಣಕ್ಕೆ ಮೈಲುಗಲ್ಲಲಾಗಲಿ ಎಂದು ನಾನು ಬಹುಶಃ